ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಲೆಂತಿ ವ್ಲಾಗ್ಸ್. ಸಾರಿ, ತುಂಬ ಡಿಲೇ ಆಗೋಗಿತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಇವತ್ತಿಂದ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಾಳೆ ಓಣಮ್ ಇರೋದ್ರಿಂದ ನಮ್ಮ ಕಾಲೇಜಲ್ಲಿ ನಾವು ಇವತ್ತೇ ಸೆಲೆಬ್ರೇಟ್ ಮಾಡೋಣ ಅಂತ BEd ಅವರು ಮತ್ತು ಸ್ಕೂಲ್ ಅವರೆಲ್ಲನೂ ಸ್ಯಾರೀಸ್ನ ಹಾಕ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲ ಲೆಕ್ಚರರ್ಸು. ನಾನು ಚೂಸ್ ಮಾಡಿರೋ ಸ್ಯಾರಿಗೆ ಈ ಥರ ಬ್ಲೌಸ್ ಡಿಸೈನ್ಸ್ನ ನಾನು ಮಾಡ್ಕೊಂಡಿದ್ದೆ. ಮಾಡಿಸಿದ್ದೆ ನಾನು ಈ ಥರ ಬ್ಲೌಸ್ ಡಿಸೈನು. ಹಿಂದೆಗಡೆ ಪಿಕಾಕ್ ಡಿಸೈನ್ ಥರ ಕೊಟ್ಟು ಮಾಡಿಸಿದ್ದೆ. ತುಂಬಾ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡ್ತಿತ್ತು ನನಗೆ ಅದು. ಆ್ಯಂಡ್ ಸ್ಯಾರಿ ಬಂದು ಈ ಥರ ಓಣಮ್ ಸ್ಯಾರಿನ ಹಾಕ್ಕೊತಿದ್ದೀನಿ ಇವತ್ತು. ಸ್ಯಾರಿ ಮೇಲೆ ಕೂಡ ಪಿಕಾಕ್ ಡಿಸೈನ್ಸ್ ಎಲ್ಲ ಇದೆ. ಆ್ಯಂಡ್ ಫ್ಲವರ್ ಡಿಸೈನ್ಸ್ ಅಲ್ಲಲ್ಲಿ ಫ್ಲವರ್ಸ್ ಮತ್ತು ಅಲ್ಲಲ್ಲಿ ಪಿಕಾಕ್ಸ್ ಎಲ್ಲ ಬಂದಿದೆ. ಅದಕ್ಕೆ ನಾನು ಬ್ಲೌಸ್ ಡಿಸೈನ್ ಕೂಡ ಪಿಕಾಕ್ನೇ ಹಿಡ್ಸ್ಕೊಂಡಿದ್ದು. ಈ ಸ್ಯಾರಿ ಎಲ್ಲ ತೊಗೊಂಡು ತುಂಬಾ ವರ್ಷಗಳಾಗೋಗಿತ್ತು. ಯಾವಾಗಲೂ ಯೂಸ್ ಮಾಡ್ತಾ ಇರಲಿಲ್ಲ. ಈ ಥರ ಸ್ಕೂಲ್ ಅಥವಾ ಕಾಲೇಜಸ್ಗೆ ಹೋದರೆ ಹಾಕ್ಕೊಳ್ಳೇಬೇಕಾಗತ್ತೆ ಈ ಥರ ಸ್ಯಾರೀಸ್ ಎಲ್ಲನೂ. ಆ್ಯಂಡ್ ಫೈನಲಿ ಎಲ್ಲ ರೆಡಿ ಆಗಿ ಬಂದಿದ್ದಕ್ಕೆ ಈ ಥರ ಲುಕ್ ಕಾಣಿಸ್ತಿದೆ ನಂದು. ನನಗೇ ತುಂಬ ಇಷ್ಟ ಆಗ್ತಾಯಿತ್ತು ಈ ಸ್ಯಾರಿ ವೇರ್ ಮಾಡೋದಕ್ಕೆ. ಅಷ್ಟೂ ಸಿಂಪಲ್ಲಾಗಿ ಮತ್ತು ಅಷ್ಟು ಲೈಟ್ ವೆಯ್ಟಾಗಿ ಕಾಣಿಸ್ತಿತ್ತು. ನೋಡಿ, ಈ ಥರ ಪಿಕಾಕ್ ಡಿಸೈನ್ ರೈಟ್ ಸೈಡ್ ಬರೋ ಥರ ಮಾಡಿದ್ದಾರೆ ಅವರು. ತುಂಬಾ ಸೂಪರಾಗಿ ಕಾಣಿಸ್ತಿತ್ತು ಆ ಸ್ಯಾರಿ. ಆ್ಯಂಡ್ ಮಧ್ಯೆ ಈ ಥರ ನನ್ನ ಮಗ ಅಮ್ಮ ಇಲ್ಲಿ ಸನ್ ಇದೆ, ಇಲ್ಲಿ ಫ್ಲವರ್ ಇದೆ, ಇಲ್ಲಿ ಪಿಕಾಕ್ ಇದೆ ಅಂತೆಲ್ಲ ಹೇಳ್ತಿದ್ದ. ಅದನ್ನು ನಾನು ಅವನಿಗೆ ಹೌದು ಅಂತ ಹೇಳ್ಕೊಂಡು ಇದ್ದೆ ನಾನು. ಆಮೇಲೆ ಬೇಗ ರೆಡಿಯಾಗಿ ಒಂದು ಕಪ್ ಕಾಫಿ ಕುಟ್ಕೊಂಡು ನಾನು ನನ್ನ ಕಾಲೇಜ್ಗೆ ರೆಡಿಯಾಗಿದ್ದೆ. ಕಾಲೇಜಿಗೆ ರೆಡಿ ಆದಮೇಲೆ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ವಿ ನಾವಿಲ್ಲಿ ಇವತ್ತು ಟಿಫನಿಗೆ. ಇವತ್ತು ಮಾಡಿರೋ ಚಿತ್ರಾನ್ನಕ್ಕೆ ನಾವು ಅವರೆಕಾಳು ಈರುಳ್ಳಿನ ಮಿಕ್ಸ್ ಮಾಡಿದ್ದೀವಿ. ಆ್ಯಂಡ್ ಅವರೆಕಾಳು ಈರುಳ್ಳಿ ಬೆಳ್ಳುಳ್ಳಿನ ಮತ್ತು ಈ ಥರ ಕಡಲೆಬೇಳೆ ಮತ್ತು ಪಪ್ಪನ್ನೆಲ್ಲ ಸೈಡ್ಗೆ ಇಟ್ಕೊಂಡ್ಬಿಡ್ತೀವಿ ಎಣ್ಣೆ ಫ್ರೈ ಮಾಡಿಬಿಟ್ಟು. ಅದೇ ನಮ್ಮ ಚಿತ್ರಾನ್ನಕ್ಕೆ ತುಂಬಾ ಟೇಸ್ಟ್ ಕೊಡೋದು. ಆ್ಯಂಡ್ ಟಿಫನ್ ತಿಂದ್ಕೊಂಡು ಆಚೆಗೆ ಬಂದು ನೋಡೋಷ್ಟೊಳಗಡೆ ನನ್ನ ಮಕ್ಕಳಿಬ್ರು ಆಟ ಆಡ್ತಾಯಿದ್ರು ಈ ಥರ. ನಾನು ಆಟ ಆಡೋದನ್ನ ನೋಡಿಕೊಂಡು ನಾನು ಬೇಗ ನಾನು ಕಾಲೇಜ್ಗೆ ಹೊರಟೋಗ್ಬಿಟ್ಟೆ. ಇದು ಬಂದು ಕಾಲೇಜಲ್ಲಿ ನಾನು ಕ್ಲಾಸ್ ಮುಗಿಸ್ಕೊಂಡು ನಾನು ಮತ್ತು ಫ್ರೆಷರ್ಸ್ ಡೇಗೆ ಅವರು ಪಾಪ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಮಾಡಿದರು. ಇದನ್ನು ನನಗೆ ಕೊಟ್ಟಿದ್ದರು. ಮನೆಗೆ ಬಂದ ತಕ್ಷಣ ರಾಜ್ಕುಮಾರ್ ಫಿಲಮ್ ಹಾಕಿದರು ಟಿ ವಿನಲ್ಲಿ. ಅದನ್ನು ನೋಡಿ ತುಂಬಾ ರಿಲ್ಯಾಕ್ಸ್ ಆಗೋಯಿತು. ಆ್ಯಂಡ್ ಗೊತ್ತಲ್ಲ, ಇದ್ದಿದ್ದೆ ಮಕ್ಕಳಿದ್ರೆ ಒಂದು ನಿಮಿಷನೂ ರೆಸ್ಟ್ ಮಾಡೋಕ್ಕಾಗಲ್ಲ. ಮತ್ತು ನನ್ನ ಮಗ ಎದ್ದಿದ್ದ. ಆ್ಯಂಡ್ ಅವನಿಗೆ ಆಟ ಆಡಿಸಿ ಅವ್ನಿಗೆ ಊಟ ಮಾಡಿಸಿ ಮತ್ತು ಅವನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಮತ್ತು ನನ್ನ ನಾರ್ಮಲ್ ಆನ್ಲೈನ್ ಕ್ಲಾಸಸ್ಗೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ನಾನು ಕ್ಲಾಸಸ್ನ. ಇಷ್ಟೇ ಇವತ್ತಿನ ವ್ಲಾಗ್. ಆ್ಯಂಡ್ ಇದೇ ಥರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ಅಂಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.